ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಪ್ರಯಾಣಿಕರು ನಿನ್ನೆ ಮಧ್ಯರಾತ್ರಿಯವರೆಗೂ ಪರದಾಡಿದ ಘಟನೆ ನಡೆಯಿತು. ರಾತ್ರಿಯೆಲ್ಲ ದುರಸ್ತಿ ಕಾರ್ಯ ನಡೆದಿದ್ದು, ಇವತ್ತು ಬೆಳಗ್ಗಿನಿಂದ ನೇರಳೆ ಮಾರ್ಗ ಮೆಟ್ರೋ ಸಂಚಾರ ಸಹಜ ಸ್ಥಿತಿಗೆ ತಲುಪಿದೆ. ಜೂನ್ 23ರ ಸಂಜೆ 4ರ ಸುಮಾರಿಗೆ ಮೆಟ್ರೋ ಟ್ರೈನ್ ಎಂಜಿ ರಸ್ತೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂಡರ್ ಗ್ರೌಂಡ್ಗೆ ಇಳಿಯುತ್ತಿದ್ದಂತೆ ವಿದ್ಯುತ್ ಸರಬರಾಜು ವೈರ್ಗಳು ಸಿಡಿದು ಸ್ಫೋಟಗೊಂಡವು. ಇದರ ಪರಿಣಾಮವಾಗಿ ಭಾರೀ ಶಬ್ದ ಕೇಳಿಸಿ ಪ್ರಯಾಣಿಕರು ಒಂದು ಕ್ಷಣ ಬೆಚ್ಚಿಬಿದ್ದರು. ಬಳಿಕ ರೈಲು ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲೇ ನಿಲ್ಲುವಂತಾಯಿತು. ಇದ್ದಕ್ಕಿದ್ದಂತೆ ಬಂದ ಶಬ್ದದಿಂದ ಪ್ರಯಾಣಿಕರು ಗಾಬರಿಯಿಂದ ಹೊರಗೆ ಓಡಲು ಆರಂಭಿಸಿದರು. ಕೂಡಲೇ ವೈಟ್ ಫೀಲ್ಡ್ನಿಂದ ಮೆಜೆಸ್ಟಿಕ್ ಕಡೆಗೆ ಹಾಗೂ ಚಲ್ಲಘಟ್ಟದಿಂದ ಮೆಜೆಸ್ಟಿಕ್ ಕಡೆಗೆ ಬರುತ್ತಿದ್ದ ರೈಲುಗಳನ್ನು ನಿಲ್ಲಿಸಿದ್ದಾರೆ. ಇದರಿಂದಾಗಿ ನೇರಳೆ ಮಾರ್ಗದ ಪ್ರಯಾಣಿಕರು ರೈಲು ಸೇವೆ ಇಲ್ಲದೆ ಪರದಾಡುವಂತೆ ಆಯಿತು. ಕಬ್ಬನ್ ಪಾರ್ಕ್ ನಿಲ್ದಾಣದ ಥರ್ಡ್ ಲೈನ್ ಸಿಸ್ಟಮ್ನ ಕರೆಂಟ್ ಕಲೆಕ್ಟರ್ ಶೂನಲ್ಲಿ ದೋಷ ಕಾಣಿಸಿಕೊಂಡಿತ್ತು. ಮೆಟ್ರೋ ಹಳಿಯಿಂದ ರೈಲಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ಇದಾಗಿದ್ದು, ಇಲ್ಲಿಂದ ಸಿಗುವ ವಿದ್ಯುತ್ನಿಂದಲೇ ನಮ್ಮ ಮೆಟ್ರೋ ಕಾರ್ಯಾಚರಣೆ ನಡೆಸುತ್ತೆ. ಹೀಗಾಗಿ ಸಮಸ್ಯೆ ಪತ್ತೆ ಹಚ್ಚಿ ತಡರಾತ್ರಿಯವರೆಗೂ ದುರಸ್ತಿ ಕಾರ್ಯ ನಡೆಸಿದ್ರು. ಬಳಿಕ O&Mನಿಂದ ಟ್ರಯಲ್ ರನ್ ನಡೆಸಲಿರುವ BMRCL ಟ್ರಯಲ್ ರನ್ ಯಶಸ್ವಿಯಾದ ಬಳಿಕ ಕಾರ್ಯಾಚರಣೆ ಆರಂಭವಾಗಿದೆ. ರಾತ್ರಿ ಇಡೀ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲೇ ಅಧಿಕಾರಿಗಳು ಬೀಡು ಬಿಟ್ಟು ಸಮಸ್ಯೆ ಬಗೆಹರಿಸಿದ್ದಾರೆ. ಇದೀಗ ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಯಥಾಸ್ಥಿತಿಗೆ ಮರಳಿದೆ. ಇವತ್ತು ಬೆಳಗ್ಗೆಯಿಂದ ನೇರಳೆ ಮಾರ್ಗದಲ್ಲಿ ಎಂದಿನಂತೆ ಮೆಟ್ರೋ ಸೇವೆ ಆರಂಭವಾಗಿದೆ. ರೈಲು ಸಂಚಾರ ಆರಂಭ ಆಗಿದ್ದು, ವೇಳಾಪಟ್ಟಿಯಂತೆ ಸಂಪೂರ್ಣವಾಗಿ ನೇರಳೆ ಮಾರ್ಗದ ಮೆಟ್ರೋ ಪುನರಾರಂಭಗೊಂಡಿದೆ. ಕಬ್ಬನ್ ಪಾರ್ಕ್ನಿಂದ ಕಾಡುಗೋಡಿವರೆಗೂ ಮೆಟ್ರೋ ಸಂಚರಿಸಲಿದೆ. ಘಟನೆ ಸಂಭವಿಸಿದ ನಂತರ ಸಂಜೆ 6ರಿಂದ ವೈಟ್ ಫೀಲ್ಡ್ನ ಇಂದಿರಾನಗರದವರೆಗೆ ಹಾಗೂ ಮಾಗಡಿ ರಸ್ತೆಯಿಂದ ಚಲ್ಲಘಟ್ಟದವರೆಗೆ ಮಾತ್ರ ರೈಲು ಸಂಚಾರ ಪುನರಾರಂಭಿಸಲಾಗಿತ್ತು. ಇಂದಿರಾನಗರದಿಂದ ಮೆಜೆಸ್ಟಿಕ್ವರೆಗೆ ಹಾಗೂ ಮೆಜೆಸ್ಟಿಕ್ನಿಂದ ಮಾಗಡಿ ರಸ್ತೆಯವರೆಗೆ ಮಧ್ಯರಾತ್ರಿಯವರೆಗೂ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಎಷ್ಟು ಪರದಾಡುವಂತೆ ಆಯಿತು ಅಂದರೆ, ಸಿಕ್ಕ ವಾಹನಗಳನ್ನು ಹತ್ತಿ ಮನೆ ಸೇರುವಂತಹ ಪರಿಸ್ಥಿತಿ ನಿನ್ನೆ ನಿರ್ಮಾಣವಾಗಿತ್ತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.